ನೀವೇನಾದ್ರೂ ದೀರ್ಘಕಾಲದ ಮಂಡಿ ನೋವು, ಅಸ್ತಮ, ಸಕ್ಕರೆ ಕಾಯಿಲೆ ಅಥವಾ ಇನ್ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹತ್ತಾರು ಆಸ್ಪತ್ರೆಗಳಿಗೆ ಅಲೆದಾಡಿ ಬೇಸತ್ತಿದ್ದೀರಾ? ಹಾಗಿದ್ದಲ್ಲಿ ನಿಮಗೊಂದು ಇಲ್ಲಿದೆ ಮಹತ್ವದ ಮಾಹಿತಿ. ಹೌದು, ಈಗ ಕಲಬುರಗಿಯಲ್ಲಿ ಸಹ ಗುರುಜಿ ಆದಿವಾಸಿ ಹರ್ಬಲ್ಸ್ ತನ್ನ ಹೊಸ ಶಾಖೆಯನ್ನು ಪ್ರವೇಶಿಸಿದೆ. ಸುಮಾರು 7 ತಲೆಮಾರುಗಳ ಸುದೀರ್ಘ ಇತಿಹಾಸ ಹಾಗೂ ಅನುಭವ ಹೊಂದಿರುವ ಈ ಕೇಂದ್ರದಲ್ಲಿ ಸಂಪೂರ್ಣ ನೈಸರ್ಗಿಕ ಗಿಡಮೂಲಿಕೆಗಳಿಂದ ಸಿದ್ಧಪಡಿಸಿದ ಆಯುರ್ವೇದ ಔಷಧಿಗಳನ್ನು ನೀಡಲಾಗುತ್ತಿದೆ. ಇಲ್ಲಿ ಕೇವಲ ಮಂಡಿ ನೋವು ಮಾತ್ರವಲ್ಲದೆ ಅಸ್ತಮ ಮತ್ತು ಧೂಳಿನ ಅಲರ್ಜಿ, ಚರ್ಮದ ಸಮಸ್ಯೆಗಳು, ಪಾರ್ಶ್ವವಾಯು, ಗ್ಯಾಸ್ಟ್ರಿಕ್ ಮತ್ತು ಕಿಡ್ನಿ ಸ್ಟೋನ್ ಹಾಗೂ ಲೈಂಗಿಕ ಸಮಸ್ಯೆಗಳಿಗೆ ನಿಮ್ಮ ಕಣ್ಣೆದುರೇ ಗಿಡಮೂಲಿಕೆಗಳನ್ನು ಅರೆದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಶುದ್ಧ ಔಷಧಿಯನ್ನು ತಯಾರಿಸಿ ಕೊಡಲಾಗುತ್ತದೆ. ಭದ್ರಾಚಲಂ, ಕೇರಳ, ತಮಿಳುನಾಡು, ಕೊಯಮತ್ತೂರು ಮತ್ತು ಹೈದರಾಬಾದ್ನಲ್ಲಿ ಈಗಾಗಲೇ ಹೆಸರುವಾಸಿಯಾಗಿರುವ ಈ ಸಂಸ್ಥೆ ಈಗ ಕಲಬುರಗಿ ನಗರದಲ್ಲೂ ಸೇವೆಗೆ ಲಭ್ಯವಿದೆ. ಹಾಗಿದ್ದರೆ ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಕಾಯಿಲೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8977100427 ಅಥವಾ 8008202555 ಈ ಸಂಖ್ಯೆಗೆ ಕರೆ ಮಾಡಿ. ನಮಸ್ಕಾರ. ನಾನೆಲ್ಲ ಕಲಬುರಗಿ ಮಹಾಜನತೆಗೆ ಈ ಒಂದು ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸೋದೇನೆಂದರೆ, ಸುಮಾರು ವರ್ಷಗಳಂದರೆ ಅಜ್ಜ ಮುತ್ತಜ್ಜ ತಂದೆಯವರು ಹಿಡ್ಕೊಂಡು ತಲಾಂತರಗಳು ಹಿಡ್ಕೊಂಡು ಆದಿವಾಸಿ ಗುರುಗಳು ಏನಿವತ್ತು ನ್ಯಾಚುರಲ್ ಆಗಿ ನಮ್ಮ ನಾಡಿನಲ್ಲಿ ಬೆಳೀತಕ್ಕಂಥ ಏನು ಗಿಡಮೂಲಿಕೆಗಳಿವೆ, ಆ ಗಿಡಮೂಲಿಕೆಗಳ ಔಷಧಿಗಳನ್ನು ಆಯುರ್ವೇದಿಕ್ ಅಂತ ಹೇಳ್ತೀವಿ. ಅಂಥ ಜಡಿಬೂಟಿ ಔಷಧಿಗಳನ್ನು ಇವತ್ತು ಪೈಲ್ಸ್ ಆಗಿರ್ಬೋದು, ಪ್ಯಾರಲಸ್ ಆಗಿರ್ಬೋದು, ಆಮೇಲೆ ಕೆಮ್ಮು ದಮ್ಮು ಆಗಿರ್ಬೋದು, ಮೊಳಕಾಲು ನೋವು ಆಗಿರ್ಬೋದು, ಬೆನ್ನು ನೋವು ಆಗಿರ್ಬೋದು, ಮಕ್ಕಳ ವಿಷಯ ಆಗಿರ್ಬೋದು, ನಾಡಿಗಳನ್ನು ನೋಡಿ ಔಷಧಿಗಳನ್ನು ನೀಡಿ ಆ ರುಗ್ಣಗಳನ್ನು ಗುಣಪಡಿಸ್ತಕ್ಕಂಥದ್ದು ಆದಿವಾಸಿಗಳ ಗುರುಗಳು. ಇವರು ಬೀದರ್ದಲ್ಲಿ ಕೂಡ ಆಶ್ರಮ ಇದೆ. ಹಾಗಾಗಿ ದಯಮಾಡಿ ಇವರ ಅಜ್ಜ ಮುಚ್ಚಜ್ಜ ಹಿಡ್ಕೊಂಡು ಇವ್ರ ತಂದೆರು ಹಿಡ್ಕೊಂಡು ಈ ಒಂದು ಜಡಿಬೂಟಿಗಳನ್ನು ಜನರಿಗೆ ನೀಡಿ ಅವರಿಗೆ ಸಹಾಯ ಸಹಕಾರವಾಗಿ ಒಂದು ರೋಗಗಳನ್ನು ಅನುಕೂಲ ಮಾಡೋ ನಿಟ್ಟಿನಲ್ಲಿ ಬಡ ಜನರ ಪಾಲಿಗೆ ಒಂದು ದೇವರ ರೂಪದ ಬರೋಲ್ಲಿ ಬಂದಂಥ ಈ ಗುರುಗಳು. ದಯಮಾಡಿ ಮಹಾನ್ ಜಯಂತಿಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆ ನಾಡಿಯನ್ನು ನೋಡಿ ನಾಡಿ ಮಿಡಿತದ ಮೇಲೆ ಒಂದು ದಾವನ ಕೊಡ್ತಕ್ಕಂಥವ್ರು. ಹಾಗಾಗಿ ಮತ್ತು ಕಾನೂನು ರೀತಿಯಲ್ಲಿ ಇವರು ವಂಶಪರವಾಗಿ ಮಾಡ್ತಾ ಬಂದಂಥವ್ರು. ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಪರವಾನಗಿ ಕೂಡ ಇದೆ. ಹಾಗಾಗಿ ದಯಮಾಡಿ ಯಾರಿಗಾದರೂ ಇವತ್ತು ಈ ರೀತಿ ಭಾಳಷ್ಟು ಜನ ಇಲ್ಲಿದ್ದಾರೆ. ಇದು ಎಲ್ಲಿದೆ ಅಂದರೆ ಇದು ಕಲಬುರಗಿಯಲ್ಲಿ ಹುಮ್ನಾಬಾದ್ ಬೇಸ್ ಅಂತ ಕರಿತೀವಿ. ಈ ಗಂಜ್ ರೋಡ್ಲಿಂದ ಬರ್ತಕ್ಕಂಥದ್ದು, ಈ ಕಡೆ ಸೂಪರ್ ಮಾರ್ಕೆಟ್ ಚೌಕ್ಲಿಂದ ಹೋಗ್ತಕ್ಕಂಥದ್ದು ಹುಮ್ನಾಬಾದ್ ಬೇಸ್ ಅಂತ ಹೇಳ್ತೀವಿ. ಹುಮ್ನಾಬಾದ್ ಬೇಸ್ ಸರ್ಕಲ್ನಲ್ಲಿ ಇಲ್ಲೇ ಕಮಾನ್ ಅದ. ಆಯುರ್ವೇದಿಗೆ ಅಂಬಾವನಿಗೆ ಇಳಿತಕ್ಕಂಥ ಏನು ಸರ್ಕಲ್ ಕಮಾನ್ ಅದ, ಆ ಕಮಾನ್ ಬಲ್ಲೇ ಕಾಂಪ್ಲೆಕ್ಸ್ನಾಗ ಇವ್ರದ್ದು ಆಶ್ರಮ ಅದ. ಗುರೂಜಿಯವ್ರದ್ದೊಂದು ಕಾಂಪ್ಲೆಕ್ಸ್ನಲ್ಲಿ ಆಶ್ರಮ ಇದೆ. ದಯಮಾಡಿ, ಯಾಕಂದ್ರೆ ಈ ನಮ್ಮ ಮಹಾಜನತೆ ಇವತ್ತು ಭಾಳಷ್ಟು ಅನ್ನದ ಬೇರೆ ರಾಜ್ಯಗಳಿಗೆ ವಿದೇಶಿ ಚಿಕಿತ್ಸೆ ಪಡ್ತಕ್ಕಂಥ ಏನು ಇವತ್ತು ಗುಣಲಾಗಿರ್ತಕ್ಕಂಥ ರೋಗಗಳನ್ನು ಗುರುಜಿಯವರು ಗಿಡಮೂಲಿಕೆಗಳಿಂದ, ಗಿಡ ತಪ್ಪಲುಗಳಿಂದ, ಆಯುರ್ವೇದಗಳಿಂದ ಗುಣಪಡಿಸ್ತಕ್ಕಂಥ ಉದಾಹರಣೆಗಳಿವೆ. ಹಾಗಾಗಿ ದಯಮಾಡಿ ಮಹಾಜನತೆ ಇದನ್ನು ಸದುಪಯೋಗ ಪಡ್ಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ಅಡ್ರೆಸ್ ಹೇಳ್ತಾ ಇದ್ದೀನಿ. ನಮ್ಮ ಕಲಬುರಗಿ ನಗರದ ಗಂಜಲಿಂದ ಬರ್ತಕ್ಕಂಥದ್ದು, ಸೂಪರ್ ಮಾರ್ಕೆಟ್ಲಿಂದ ಬರ್ತಕ್ಕಂಥದ್ದು ಹುಮ್ನಾಬಾದ್ ಬೇಸ್ ಏನು ಸರ್ಕಲ್ ಇದೆ. ಇಲ್ಲಿ ಒಂದು ಕಮಾನ್ ಇದೆ. ಆ ಕಮಾನ್ ಬಲ್ಲೇ ಪಕ್ಕದಲ್ಲಿ ಒಂದು ಕಾಂಪ್ಲೆಕ್ಸ್, ಆ ಕಾಂಪ್ಲೆಕ್ಸ್ನೊಳಗೆ ಅವ್ರ ಆಶ್ರಮ ಇದೆ. ಇಲ್ಲಿ ಯಾರಾದರೂ ಕೇಳಿದ್ರು ಹೇಳ್ತಾರೆ. ದಯಮಾಡಿ ಇದನ್ನು ಮಹಾಜನತೆ ಸದುಪಯೋಗ ಪಡ್ಕೊಳ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. शरीर में पहले 15 साल के पहले बहुत अच्छा टाइगर, जंगल में जो टाइगर होता है ना, शेर, ये गांव का शेर, वो जंगल का शेर, ऐसा था शरीर. अभी 10-15 दिन से दवा करने में थोड़ा लाइन चल रहा है, थोड़ा बहुत उसको लाइन चल रहा है. ನನ್ನ ಹೆಸರು ಗೋಪಾಲ್ ಅದ ರೀ. ನಾ ಇರೋ ಸಂಜನಗರದಾಗ. ಆಯ್ತು, ನನಗೆ ಶುಗರ್ ಇತ್ತು ರೀ. ಒಂದು 15 ದಿವಸ ನಾನು ತೋರ್ಕತ್ತೀನಿ ಬಲ್ಲಿ ಔಷಧ ರೀ. ನನಗೆ ಪೂರ ಶುಗರ್ ಏನದ ಕಮ್ಮಿ ಆಗಿಬಿಟ್ಟದ, ಹೋಗ್ಬಿಟ್ಟದ. 15 ದಿವಸ ಆಯ್ತು ರೀ. 15 ದಿವಸನೇ ಪೂರ ಕಮ್ಮಿ ಆಗ್ಯದ ರೀ, ಏನಿಲ್ಲ. ಆಯಿತು, ಮೊಳಕಾಲು ಒಂದು ಸ್ವಲ್ಪ ನೋವು ಐತೆ ರೀ. ಅದು ಮೊಳಕಾಲು ದವಾ ಕೊಟ್ಟರು, ಹಚ್ಕೊಂಬೋದು ಮತ್ತು ಜರ ಒರ್ಸ್ಕೊಂಬೋದು, ತೊಗೊಂಡು ಕೊಟ್ಟರು ರೀ. ಅದನ್ನು ಹೊಟ್ಟೆ ತೊಗೊಂಡ್ಬಿಟ್ಲೆ ಅದನ್ನು ಆರಾಮಾಗಿಬಿಟ್ಟದ. ಶುಗರು ಮತ್ತು ಮೊಳಕಾಲು ಬ್ಯಾನಿ ಆಯಿತು. ಸ್ವಲ್ಪ ನಂಗೆ ಪ್ರಾಬ್ಲಮ್ ಐತಿ, ನಡೆಯೋಕೆ ಚಕ್ರಮಣ ಬರ್ತೈತೆ ರೀ. ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗ್ಯದ ರೀ.
ಓಂ ನಮಃ ಶಿವಾಯ ಸರ್ವಕಾರ್ಯಕ್ಕೆ ವಿಜಯ ಬರುತ್ತೆ. ಕಲಬುರಗಿ ಜನಗದಲ್ಲಿಗೆ ಆರೋ ಈಶ್ವರನ ಕೃಪಾ ಇರಬೇಕು. अब आदिवासी गुरुजी भद्राचलम से ಬಂದಾಯಿತು. ನಮ್ಮ 7 ತಲೆಮಾರೆ ತಾತ ಮುಂತಾತ ಕುಲತಾತ ಜಡಿಬುಟ್ಟಿ ಮೂಲಿಕೆ ಔಷಧ ಮಾಡಿ ನಾಡಿ ನೋಡಿ ವಾತಾಂಶ ಪಿತಾಂಶ ಕಫಾಂಶ 3 ತಾಸುಗಳು ಏನು ನೋವು ಇದ್ದದೋ ನೋಡಿ அந்த நோய்க்கு தகவன ಔಷಧ ಕೊಟ್ಟು ಅದು ಚೆನ್ನಾಗ್ತದೆ. ಇದು ನಮ್ಮ ವಂಶಪರಂತೆ ಬಂದಾಯಿತು. ನಮ್ಮ ರಾಜ್ಯಗಳು ಕೇರಳ, ತಮಿಳುನಾಡು, ನಾರಾಯಣಗಢ, ಬೀದರ್ ಎಲ್ಲ ಆಯಿತು. ಈ ಕಲಬುರಗಿಗೆ ನಮ್ಮ ಮಿತ್ರಗಳಲ್ರಿ ಅಮೃತ ಪಟೇಲರ್ರಿ ನಮ್ಮ ಬೀದರ್ ಬಂದಾಯಿತು. ಗುರು ಮಹಾರಾಜ್ ನೀವು ಕೂಡ ನಮ್ಮ ಕಲಬುರಗಿಗೆ ಬರಬೇಕು, ಹಿಂಗೆ ಆಶ್ರಮ ಮಾಡಬೇಕು, ನಮ್ಮ ಜನಗಳಿಗೆ ನೆಲ್ಲ ಸೇವಾ ಮಾಡಬೇಕಂತ ಹೇಳಾಯಿತು. ನಾನು ಕಲಬುರಗಿಗೆ ಬಂದಾಯಿತು. ಬಂದು ಚಲ ಎಲ್ಲ सबका जो जनों के बहुत अच्छा सेवा करने का बहुत गुरु महाराज की बहुत अच्छा सेवा पालने के लिए भी बहुत हेल्प कर रहा है. गुरु महाराज की क्या हेल्प करना बहुत अपना जन के लिए भी कुलबुरी की जो जना लोगों के भी बहुत अच्छा प्रेम से देख रहा है. कोई भी बीमारी घटी बात हो, संधि बात हो, पक्षी बात हो, आस्थमा, एलर्जी, शुगर, चर्म रोग और सोराइसिस, कोई भी बीमारी नाड़ी विधान देखकर ये सब प्रकार का बीमारी का नाड़ी विधान देखकर उसको क्या बीमारी को कौन सा जड़ी बूटी लेके आना, उसको पीच कर और गोली बना के उसको दे देना माता. और देने के बाद थोड़ा परहेज देना पड़ेगा. ये जड़ी बूटी का मतलब क्या है, इसका परहेज कितना रहता उतना बीमारी कंप्लीट होता. और शुगर का बीमारी लोगों को भी दिया और सब लोग भी अच्छा नॉर्मल आता है. शुगर के लिए जो डाइट कंट्रोल रहना पड़ेगा, ये जड़ी बूटी में नॉर्मल हो जाएगा. और कोई भी बीमारी और गठिया बात होता है, सर्दी बात होता है, सभी प्रकार का बीमारी 360 प्रकार का बीमारी नाड़ी विधान से गुरु देखकर ये जड़ी बूटी दवा बना के देता है. ये माता कृपा से सब जनों की सब माता का आशीर्वाद रहना, सबका सुख संकल्प रहना. बहुत धन्यवाद का. ओम नमः शिवाय.